ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಅಂತ ಎಲ್ಲರೂ ಮಾತಾಡೋರೆ. ಡೆವಲಪ್ಮೆಂಟ್ಸ್ ಮಾತ್ರ ಸಿಕ್ಕಾಪಟ್ಟೆ ನಡೀತಾ ಇದೆ. ಏಕಾಏಕಿ DCM DK ಶಿವಕುಮಾರ್ ಅವರ ಬೆಂಬಲಿಗ ಸಚಿವ ಶಾಸಕರು ದೆಹಲಿ ಪರೇಡನ್ನು ನಡೆಸಿದ್ದಾರೆ. ದೆಹಲಿ ಹೈಕಮಾಂಡರನ್ನು ಭೇಟಿಯಾಗಿ ಒತ್ತಡ ತಂತ್ರವನ್ನು ಹಾಕುವ ಲೆಕ್ಕಾಚಾರ. ಸರ್ಕಾರಕ್ಕೆ 2.5 ವರ್ಷ ಪೂರೈಸಿದ ದಿನದಿಂದಲೇ ಶುರು ಎಲ್ಲ ಆಕ್ಟಿವಿಟೀಸ್. ಸೊ ಕಾಂಗ್ರೆಸ್ನಲ್ಲಿ ಈಗ ತೀವ್ರಗೊಂಡಿದೆ ಪವರ್ ಶೇರಿಂಗ್ ಫೈಟ್. ಸೊ ದೆಹಲಿಯಲ್ಲಿ ಗರಿಗೆದರಿದೆ ರಾಜ್ಯ ರಾಜಕೀಯ. ಎಕ್ಸ್ಪೆಕ್ಟೆಡ್ ಬಿಹಾರ್ ಎಲೆಕ್ಷನ್ ಆದಮೇಲೆ ಎಲ್ಲ ದೆಹಲಿಗೆ ಶಿಫ್ಟ್ ಆಗುತ್ತೆ ಅಂತಲೇ ಹೇಳ್ತಾ ಇದ್ರು. DK ಪರವಾಗಿ ಈಗ ಸಚಿವರು ಶಾಸಕರು ದೆಹಲಿ ಪರೇಡ್ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಚಲುವರಾಯಸ್ವಾಮಿ ಆ್ಯಂಡ್ ಮಂಡ್ಯ ಭಾಗದ ಶಾಸಕರು ಹೋಗ್ತಾ ಇದ್ದಾರೆ. ಎಲ್ಲ ಡೆಲ್ಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡಕ್ಕೆ ಮುಂದಾಗಿದೆ DK ಬಣ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ನಿನ್ನೆ ರಾತ್ರಿ ಇವರೆಲ್ಲ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ದೆಹಲಿಯ ಖರ್ಗೆ ನಿವಾಸದಲ್ಲಿ ಕೆಲ ಹೊತ್ತು ಮಾತುಕತೆ ಆಗಿದೆ. ಹಾಗೆ ನೋಡೋಕೆ ಹೋದರೆ ಕಳೆದ ವಾರ DK ಶಿವಕುಮಾರ್ 2 ಬಾರಿ ದೆಹಲಿಗೆ ಹೋದರು. ಅವ್ರಿಗೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶನೇ ಸಿಗಲಿಲ್ಲ. ಆ ವಿಚಾರದಲ್ಲಿ ತುಂಬ ಬೇಜಾರು ಮಾಡಿಕೊಂಡಿದ್ರು. DK ಶಿವಕುಮಾರ್ ಸ್ವಲ್ಪ ಭಾವುಕರಾಗೆಲ್ಲ ಮಾತನಾಡಿದರು. ಆದರೆ ಈಗ ಹೈಕಮಾಂಡ್ ಭೇಟಿಯಾಗೋದಕ್ಕೆ ಅವರ ಬೆಂಬಲಿಗ ಶಾಸಕ ಸಚಿವರು ಹೋಗಿದ್ದಾರೆ. ಗೊತ್ತಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಗೆ ಅಷ್ಟೇ ಸೀಮಿತವಾಗುತ್ತಾ ಅಥವಾ ಇನ್ನೂ ಯಾರಾದರೂ ಹೈಯರ್ ಅಪ್ಸ್ ಮೇ ಬಿ ವೇಣುಗೋಪಾಲ್, ಸುರ್ಜೇವಾಲಾ ಅವ್ರನ್ನ ಯಾರನ್ನಾದರೂ ಭೇಟಿಯಾಗಿ ಮಾತುಕತೆ ಆಡ್ತಾರಾ ಅನ್ನುವಂತಹ ಲೆಕ್ಕಾಚಾರ. ರಾಹುಲ್ ಗಾಂಧಿ ಅವರಂತೂ ಇವರಿಗೆ ಭೇಟಿಗೆ ಅವಕಾಶ ಕೊಡೋದು ಡೌಟ್, ಯಾಕಂದರೆ ಅವರು ಇಲ್ಲವೂ ಇಲ್ಲ ಇವಾಗ ಸದ್ಯಕ್ಕೆ. ಹಾಗಾಗಿ ಏನಾಗುತ್ತೆ ನೋಡೋಣ. ಒಟ್ಟಿನಲ್ಲಿ ತಾವು ಹೋದಾಗ ಏನೂ ವರ್ಕೌಟ್ ಆಗಲಿಲ್ಲ ಅಂತ ಈಗ ಅವರ ಬೆಂಬಲಿಗರನ್ನು ಕಳಿಸಿದಾರಾ ಅಥವಾ ಅವರಾಗಿದ್ದವರೇ ಹೋಗಿದ್ದಾರಾ ನನಗೆ ಗೊತ್ತೇ ಇಲ್ಲ ಅಂತಾರೆ DK ಶಿವಕುಮಾರ್. ಅವ್ರು ಹೋಗಿರೋದೇ ಗೊತ್ತಿಲ್ಲ ಅಂತ. ಒಟ್ಟಿನಲ್ಲಿ ಈಗ ಸದ್ಯಕ್ಕೆ ಇಡೀ ರಾಜ್ಯ ಕಾಂಗ್ರೆಸ್ನ ಚಟುವಟಿಕೆಗಳು ಒಂದು ಕಡೆ ದೆಹಲಿಗೆ ಶಿಫ್ಟ್ ಆಗಿದೆ. ಅವ್ರು ಎಷ್ಟು ದಿನ ಇರ್ತಾರೆ, ಇವತ್ತು ಯಾರ್ಯಾರನ್ನ ಭೇಟಿ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಅವ್ರು ಹೇಳಿದರು ಚಲುವರಾಯಸ್ವಾಮಿ, ನಾನು ಆ ವಿಚಾರಕ್ಕೆ ಬಂದಿರೋದಲ್ಲ, ನಾನು ನನ್ನ ಡಿಪಾರ್ಟ್ಮೆಂಟ್ ವಿಚಾರಕ್ಕೆ ಬಂದಿದ್ದೀನಿ ಅಂತೆಲ್ಲ ಮಾತಾಡಿದರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡೆಯೋಣ. ಶಬೀರ್, DK ಶಿವಕುಮಾರ್ ಡೆಲ್ಲಿಗೆ ಬಂದಾಗಲೇ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ. ಅಂಥದ್ರಲ್ಲಿ ಈಗ ಅವರ ಬೆಂಬಲಿಗರು ಬಂದಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಗೆ ಅಷ್ಟೇ ಇವರು ಸೀಮಿತರಾಗ್ತಾರಾ ಅಥವಾ ಇನ್ನೂ ಬೇರೆಯವ್ರದ್ದು ಏನಾದ್ರು ಅಪಾಯಿಂಟ್ಮೆಂಟ್ ಕೇಳಿದಾರಾ? ಏನು ನಡೀತಾ ಇದೆ ರಾಜ್ಯ ರಾಜಕೀಯ ಬೆಳವಣಿಗೆ ಡೆಲ್ಲಿನಲ್ಲಿ? ಅರವಿಂದ್, ನೋಡಿ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಉದ್ದೇಶವನ್ನ ಇಟ್ಕೊಂಡು ಕೆಲವು ಜನ ಶಾಸಕರು ಮತ್ತು MLCಗಳಿಗೆ ದೆಹಲಿಗೆ ಬಂದಿರುವಂಥದ್ದು. ಕೆಲವು ಸಚಿವರು ಕೂಡ ಇದ್ದಾರೆ. ಸಚಿವರು ತೆರೆಮರೆಯಲ್ಲಿ ಪ್ರಯತ್ನಗಳನ್ನು ಮಾಡಿದರೆ ಶಾಸಕರು ನೇರವಾಗಿ ಅಖಾಡಕ್ಕೆ ಧುಮುಕಿರುವಂಥದ್ದು. ನಿನ್ನೆ 5 ಜನ ಶಾಸಕರು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಸುದೀರ್ಘ 10 ನಿಮಿಷಗಳ ಕಾಲ ಮಾತುಕತೆಯನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಡೀತಿರುವಂಥ ಬೆಳವಣಿಗೆ ಮತ್ತು ಈ ಹಿಂದೆ 2.5 ವರ್ಷ ಆಗಿದೆ ಅನ್ನುವಂತಹ ಅಗ್ರಿಮೆಂಟ್, ಈ ಎಲ್ಲ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಮತ್ತೆ DK ಶಿವಕುಮಾರ್ ಅವರಿಗೆ ಒಂದು ಅವಕಾಶವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಸೊ ಈ ಎಲ್ಲ ಬೆಳವಣಿಗೆಗಳಾದ ಬಳಿಕ ಇವತ್ತು ಕೂಡ ಈ ಶಾಸಕರ ದಂಡು ದೆಹಲಿಯಲ್ಲೇ ಬಿಟ್ಟಿರುವಂಥದ್ದು ಮುಂದುವರೆದು ಇವತ್ತು AICC ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ವೇಣುಗೋಪಾಲ್ ಮತ್ತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಹೀಗೆ ಬೇರೆ ಬೇರೆ ಪ್ರಮುಖ ನಾಯಕರನ್ನ ಭೇಟಿಯಾಗುವಂತ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರ ಭೇಟಿ ಬಹುತೇಕ ಅನುಮಾನ ಅಂತ ಹೇಳ್ಬೋದು. ರಾಹುಲ್ ಗಾಂಧಿ ಅವರಿಂದ ಟೈಮ್ ಕೊಡುವಂಥದ್ದು ಕೂಡ ಖಚಿತವಾಗಿಲ್ಲ. ಸೊ ಹಾಗಾಗಿ ಉಳಿದ ನಾಯಕರನ್ನ ಭೇಟಿಯಾಗುವಂತ ಪ್ರಯತ್ನಗಳನ್ನ ಮಾಡಬಹುದು. ಅವರ ಭೇಟಿಗೆ ಅವಕಾಶ ಸಿಕ್ಕರೆ ಅಲ್ಲೂ ಕೂಡ ಭೇಟಿಯಾಗಿ ಒಂದಷ್ಟು ಒತ್ತಡಗಳನ್ನ ಹೇರುವಂತ ಪ್ರಯತ್ನಗಳನ್ನ ಕೂಡ ಇಲ್ಲಿ ಮಾಡುವಂತ ಸಾಧ್ಯತೆಗಳಿದಾವೆ. ಮುಖ್ಯವಾಗಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾರನ್ನು ಕೂಡ ಭೇಟಿಯಾಗಿ ಒತ್ತಡವನ್ನ ಹೇರುವಂತ ಲೆಕ್ಕಾಚಾರಗಳನ್ನ ಕೂಡ ಇಟ್ಕೊಂಡಿದ್ದಾರೆ. ನಿನ್ನೆ ಅಧ್ಯಕ್ಷರನ್ನ ಕೂಡ ಭೇಟಿಯಾಗಿದ್ರು. ರಾಜ್ಯದಲ್ಲಿ ನಡೀತಿರುವಂತಹ ವಿದ್ಯಮಾನಗಳು ಮತ್ತೆ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅನ್ನುವಂತ ಒನ್ ಲೈನ್ ಅಜೆಂಡಾವನ್ನ ಇಟ್ಕೊಂಡು ಬಂದಿದ್ದಾರೆ. ಸೊ ಈ ಶಾಸಕರ ಬೇಡಿಕೆಗೆ ಎಷ್ಟು ಮನ್ನಣೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಸೊ ಈ ಎಲ್ಲ ಬೆಳವಣಿಗೆಗಳು ಕೂಡ ಈಗ ಸದ್ಯಕ್ಕೆ ದೆಹಲಿಯಲ್ಲಿ ನಡೀತಾ ಇದ್ದಾವೆ. ಬೆಳಗ್ಗೆಯಿಂದಲೇ ಕೂಡ ಶಾಸಕರು ಕೂಡ ಆಕ್ಟಿವ್ ಆಗಿದ್ದಾರೆ. ಬೇರೆ ಬೇರೆ ಪ್ರಮುಖ ನಾಯಕರಿಗೆ ಫೋನ್ ಮಾಡಿ, ಅವರ ಕಚೇರಿಗಳಿಗೆ ಫೋನ್ ಮಾಡಿ ಸಮಯವನ್ನು ಪಡೆಯುವಂತ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಬಹುತೇಕ ಇವತ್ತು ಸಂಜೆ ಅಷ್ಟೊತ್ತಿಗೆ ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾರನ್ನ ಕೂಡ ಭೇಟಿಯಾಗಿ ಚರ್ಚೆ ನಡೆಸುವಂತ ಸಾಧ್ಯತೆಗಳಿದಾವೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಯಾವಾಗಲೂ ರಾಜಕೀಯ ಚಟುವಟಿಕೆಗಳು ನಡೆಯೋದೇ ಹೀಗೆ. ಅವ್ರು ಹೇಳೋದೇ ಒಂದು ಮಾಡೋದೇ ಒಂದು ಅಂತಾರಲ್ಲ, ಆ ಥರ ಯಾರು ನೇರವಾಗಿ ಹೌದು ನಾವು ಲಾಬಿ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರಾ? ಹಾಗೆಲ್ಲ ಹೇಳಲ್ಲ. ಬೇರೆ ಬೇರೆ ಕಾರ್ಯಕ್ರಮದ ನಿಮಿತ್ತ ಬಂದಿದ್ದೀವಿ ಅಂತಾರೆ. ಬಟ್ ಅವರ ಪರ್ಸ್ನಲ್ ಅಜೆಂಡಾಗಳು ಏನಿರ್ತವೆ ಅದ್ರ ಪ್ರಕಾರ ಅವರು ಕೂಡ ಕೆಲಸವನ್ನು ಮಾಡ್ತಾರೆ.